ಮೈದಾ ಪರೋಟ ತಿಂದು ಯುವತಿ ಸಾವು. ಮೈದಾ ಅಲರ್ಜಿಯೇ ಸಾವಿಗೆ ಕಾರಣವಾಯಿತು. ಎಂಥ ಶಾಕಿಂಗ್ ನ್ಯೂಸ್ ಅಲ್ವಾ? ಮೈದಾ ಪರೋಟ ಕೇರಳದ ಯುವತಿಯೊಬ್ಬಳ ಸಾವಿಗೆ ಕಾರಣವಾಯಿತು. ಅಚ್ಚರಿಯಾದರೂ ಇದು ಸತ್ಯ. ವಾಜತೊಪ್ಪುವಿನ ಸೇಂಟ್ ಜಾರ್ಜ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜೀವಶಾಸ್ತ್ರ ಓದುತ್ತಿದ್ದ ನಯನಮರಿ ಪರೋಟ ತಿಂದು ಸಾವನ್ನಪ್ಪಿದ ನತದೃಷ್ಟೆ. ನಯನಮರಿಗೆ ಮೈದಾ ಮತ್ತು ಗೋಧಿಯಿಂದ ಮಾಡಿದ ಆಹಾರ ಸೇವಿಸಿದಾಗಲೆಲ್ಲ ಅಲರ್ಜಿ ಆಗ್ತಿತ್ತು. ಹೀಗಾಗಿ ಆಕೆ ಮೈದಾದಿಂದ ಮಾಡಿದ ಆಹಾರಗಳನ್ನು ತಿನ್ನುತ್ತಲೇ ಇರಲಿಲ್ಲ. ಆದರೆ ತುಂಬಾ ದಿನದ ಬಳಿಕ ಮೈದಾದಿಂದ ಮಾಡಿದ ಆಹಾರವನ್ನು ಒಮ್ಮೆ ಸೇವಿಸಿದ್ಲು. ಆಗ ಆಕೆಗೆ ಏನೂ ಅಲರ್ಜಿ ಆಗಿರಲಿಲ್ಲ. ಇದೇ ಭರವಸೆಯಿಂದ ಇನ್ಮುಂದೆ ಮೈದಾ ಆಹಾರ ತಿಂದರೆ ತನಗೇನೂ ಆಗಲ್ಲ ಎಂಬ ನಂಬಿಕೆಯಿಂದ ಆಕೆ ಇತ್ತೀಚೆಗೆ ಮತ್ತೆ ಮೈದಾದಿಂದ ಮಾಡಿದ ಪರೋಟವನ್ನು ತಿಂದ್ಲು. ಆದರೆ ಈ ಬಾರಿ ಆಕೆಗೆ ಅದೃಷ್ಟ ಕೈಕೊಟ್ಟಿತು. ಪರೋಟ ತಿಂದ ತಕ್ಷಣ ಅಲರ್ಜಿ ಕಾಣಿಸಿಕೊಂಡಿತು. ತಕ್ಷಣ ನಯನನನ್ನ ಇಡುಕ್ಕಿ ಮೆಡಿಕಲ್ ಕಾಲೇಜಿಗೆ ದಾಖಲಿಸಲಾಯಿತು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಯನ ಕೊನೆಯುಸಿರೆಳೆದಳು. ಈ ಘಟನೆಯಿಂದ ಇಡೀ ಕೇರಳವೇ ಶಾಕ್ಗೆ ಒಳಗಾಗಿದೆ. ಕಾರಣ ಈ ಮೈದಾ ಪರೋಟ ಕೇರಳ ಜನರು ನಿತ್ಯ ಸೇವಿಸೋ ಆಹಾರವಾಗಿದೆ. ಬಡವ ಇರ್ಲಿ ಶ್ರೀಮಂತನಿರ್ಲಿ, ಕೇರಳದಲ್ಲಿ ಪರೋಟವನ್ನ ಪ್ರತಿಯೊಬ್ಬರು ತಿಂತಾರೆ. ಆದ್ರೆ ಈ ಘಟನೆಯಿಂದ ಇಲ್ಲಿನ ಜನರನ್ನ ಕಾಡುತ್ತಿರೋ ಪ್ರಮುಖ ಪ್ರಶ್ನೆ ಅಂದ್ರೆ, ಮೈದಾ ಪರೋಟ ತಿಂದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತಾ? ಮೈದಾ ಪರೋಟ ತಿಂದ್ರೆ ಅಲರ್ಜಿ ಯಾಕಾಗುತ್ತೆ? ಈ ಪ್ರಶ್ನೆಗಳು ಈಗ ಜನರನ್ನ ಸಾಮಾನ್ಯವಾಗಿ ಕಾಡಲಾರಂಭಿಸಿದೆ. ಇದಕ್ಕೆ ಉತ್ತರ ಹುಡುಕೋದಾದ್ರೆ, ಗೋಧಿ ಮತ್ತು ಗೋಧಿಯ ಉತ್ಪನ್ನಗಳಿಂದ ತಯಾರಿಸಲ್ಪಡುವ ಆಹಾರಗಳು ಕೆಲವರ ದೇಹದಲ್ಲಿ ಅಲರ್ಜಿ ಉಂಟು ಮಾಡುತ್ತೆ. ಮನುಷ್ಯನ ದೇಹವು ಗೋಧಿಯಲ್ಲಿರುವ ಪ್ರೋಟೀನ್ಗಳಿಗೆ ಪ್ರತಿಕಾಯಗಳನ್ನು ಉತ್ಪಾದಿಸಿದಾಗ ಗೋಧಿ ಅಲರ್ಜಿ ಉಂಟಾಗುತ್ತೆ. ಹಾಗಾದ್ರೆ ಗೋಧಿ ಅಲರ್ಜಿಯ ಲಕ್ಷಣಗಳೇನು? ಗೋಧಿ ಅಥವಾ ಗೋಧಿ ಹಿಟ್ಟಿನಿಂದ ತಯಾರಿಸಲ್ಪಡುವ ಆಹಾರ ತಿಂದ್ರೆ ಹಲವರಿಗೆ ಹಲವು ರೀತಿಯ ಅಲರ್ಜಿಗಳು ಕಾಣಿಸಿಕೊಳ್ತವೆ. ಮೊದಲ ಲಕ್ಷಣ ಅಂದ್ರೆ ಬಾಯಿ ಅಥವಾ ಗಂಟಲಿನ ಊತ ಉಂಟಾಗುತ್ತೆ. ದೇಹದ ನಾನಾ ಭಾಗಗಳಲ್ಲಿ ತುರಿಕೆ ಅಥವಾ ಕಿರಿಕಿರಿ ಉಂಟಾಗುತ್ತೆ. ಕೆಲವರಿಗೆ ಚರ್ಮದ ಊತ, ನವೆ ಉಂಟಾಗುತ್ತೆ. ಅಲ್ಲಲ್ಲಿ ಬೊಬ್ಬೆಗಳು ಕಾಣಿಸಿಕೊಳ್ಳುತ್ತವೆ. ಅಲರ್ಜಿ ಪ್ರಮಾಣ ಹೆಚ್ಚಾದಾಗ ವಿಪರೀತ ತಲೆನೋವು ಉಂಟಾಗುತ್ತೆ. ಮತ್ತೆ ಕೆಲವರಿಗೆ ಉಸಿರಾಟದ ತೊಂದರೆಯೂ ಕಾಣಿಸಲಾರಂಭಿಸುತ್ತೆ. ಇನ್ನು ಕೆಲವರಿಗೆ ವಾಕರಿಕೆ ಅಥವಾ ವಾಂತಿ ಪ್ರಾರಂಭ ಆಗುತ್ತೆ. ಮೈದಾ ಅಥವಾ ಗೋಧಿ ಅಲರ್ಜಿಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡವರಲ್ಲಿ ನಯನಮರಿ ಅನ್ನೋ ವಿದ್ಯಾರ್ಥಿ ಮೊದಲಿಗಳಲ್ಲ. ಕೇರಳದಲ್ಲಿ ಅನೇಕರು ಪರೋಟ ತಿಂದು ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಇಂಥ ಘಟನೆಗಳು ವರದಿಯಾಗಿವೆ. ಕಡಲೂರಿನಲ್ಲಿ ಉತ್ತರ ರಾಜ್ಯದ ಕೂಲಿ ಕಾರ್ಮಿಕನೊಬ್ಬ ಅಲರ್ಜಿಗೆ ಬಲಿಯಾದರೆ, ಕೊಟ್ಟೂರಿನ ಕಾಲೇಜು ವಿದ್ಯಾರ್ಥಿನಿ, ದಿಂಡಿಗಲ್ ಜಿಲ್ಲೆಯ ವೇದಸಂದೂರಿನಲ್ಲಿ ಮಹಿಳಾ ಗಿರಣಿ ಕಾರ್ಮಿಕರು ಮೈದಾ ಪರೋಟ ತಿಂದು ಸಾವನ್ನಪ್ಪಿದ್ದಾರೆ. ಅದೇ ರೀತಿ ತಿರುವಣ್ಣಾಮಲೈನ ತಮೋದರ್ ಅನ್ನೋ ಯುವಕ ಕೂಡ ಗೋಧಿ ಅಲರ್ಜಿಗೆ ತುತ್ತಾಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಮೈದಾದಿಂದ ಬರೀ ಸಾವಲ್ಲ, ಅದು ಸ್ಲೋ ಪಾಯ್ಸನ್ ಥರ ಕೆಲಸ ಮಾಡ್ತಿದೆ. ಅದರಲ್ಲೂ ಕೇರಳ ಇಂದು ಡಯಾಬಿಟಿಸ್ ರಾಜಧಾನಿ ಎನಿಸಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಮೈದಾ ಪರೋಟದ ಅತಿ ಸೇವನೆ. ಮೈದಾಗೆ ಹಾಕೋ ಅಲೆಕ್ಸಾನ್ ಅನ್ನೋ ಅಪಾಯಕಾರಿ ರಾಸಾಯನಿಕ ನಮ್ಮಲ್ಲಿ ಡಯಾಬಿಟಿಸ್ ಕಾಯಿಲೆ ತರ್ತಿದೆ. ಇದೇ ಕಾರಣದಿಂದಾಗಿ ಮೈದಾವನ್ನ ಆಹಾರ ತಜ್ಞರು ಬಿಳಿ ವಿಷ ಅಂತ ವ್ಯಾಖ್ಯಾನಿಸಿದ್ದಾರೆ. ಸ್ನೇಹಿತರೆ, ಈಗಲಾದರೂ ಗೊತ್ತಾಯ್ತಾ ಮೈದಾ ಎಂಥ ಅಪಾಯಕಾರಿ ಅಂತ? ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳನ್ನ ಬೇಕರಿ ಐಟಂಗಳು, ಯಾವುದೇ ಪೌಷ್ಟಿಕಾಂಶ ಇಲ್ಲದ ಮೈದಾದಿಂದ ತಯಾರಿಸೋ ಆಹಾರಗಳಿಂದ ದೂರ ಇರುವಂತೆ ಮಾಡಿ. ನಿಮ್ಮ ಮಕ್ಕಳ ಪ್ರಾಣ ಉಳಿಸಿ. ಪ್ರೀತು ಮಹೇಂದರ್, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.